ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಕಂಟಿನ್ಯೂಷನ್ ಆಫ್ ಅವರ್ ಕ್ಲಾಸಸ್, ದಟ್ ಈಸ್ ಎಪಿಸೋಡ್ ನಂಬರ್ 10 ಅಥವಾ ಪಾಠ ಕ್ಲಾಸ್ ನಂಬರ್ 10 ಫಾರ್ KPCL ಅಂಡ್ ಬೆಲ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ಫಾರ್ ಪ್ರಿಪೇರಿಂಗ್ ಫಾರ್ AE ಅಂಡ್ JE ಎಕ್ಸಾಮ್ಸ್ ಆಸ್ ವೆಲ್ ಆಸ್ ಫಾರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿ, ಸ್ಪೆಷಲಿ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇನ್ಸ್ಟ್ರುಮೆಂಟೇಶನ್, ಮೆಕ್ಯಾನಿಕಲ್ ಅಂಡ್ ಅದರ್ ಬ್ರಾಂಚಸ್. ಸೊ ನಿಮ್ಮೆಲ್ಲರಿಗೆ ಈ ಕ್ಲಾಸಸ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಕ್ಲಾಸಸ್ಸಲ್ಲಿ ನಾವು ಡಿಸ್ಕಸ್ ಮಾಡೋಂಥ ಕ್ವಶನ್ಸ್ ತುಂಬ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ, ಕೆಲವೊಂದು ಸಿಸ್ಟಮ್ಸಲ್ಲಿ ನಾವು ತೊಗೊಳ್ಳೋಂಥ ಕ್ವಶನ್ಸ್ ವಿಚ್ ಆರ್ ಮೋಸ್ಟ್ಲಿ ಆಸ್ಕ್ಡ್, ಮೋಸ್ಟ್ ಪ್ರೊಬಬಲ್ ಚಾನ್ಸಸ್ ಆಫ್ ಆಸ್ಕಿಂಗ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಕ್ವಶನ್ಸ್. ಆ ಥರ ಕ್ವಶನ್ಸ್ನ ನಾವು ತೊಗೊಂಡಿದ್ದೀವಿ. ಸೊ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿತ್ತಂತಂದರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ. ಇಂಟ್ರೆಸ್ಟೆಡ್ ಫಾರ್ ಟ್ರಿಪಲ್ ಇರ್ಬೋದು, EC ಇರ್ಬೋದು, ಮೆಕ್ಯಾನಿಕಲ್ ಆರ್ ಇನ್ಸ್ಟ್ರುಮೆಂಟೇಷನ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಮೆಸೇಜ್ ಹಾಕಿ ಪಿಕ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, ನಿಮಗೆ ಮೆಸೇಜ್ ಮಾಡ್ತಾರೆ ಅಥವಾ ಕಾಲ್ ಬ್ಯಾಕ್ ಮಾಡ್ತಾರೆ. ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ದ ವೆರಿ ಫಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದು. ಸೊ ನಾವು ಈ ದೀಪಾವಳಿ ಹಬ್ಬದ ದಿನ ಕೆಲವು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀವಿ. ಈ ಕ್ವಶನ್ಸ್ ಬಂದು ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೇಗೆ ಹೊಡಿತೀವೋ ಅದೇ ಥರನೇ ನೀವು ಕೆಲಸ ಮಾಡೋ ಅಂತಹ ಇಂಡಸ್ಟ್ರೀಸಲ್ಲಿ ಸಹ ಪಟಾಕಿಯನ್ನು ಹೊಡೆದಂಗಿರುತ್ತೆ. ಬಟ್ ಈ ಪಟಾಕಿ ನಾವೇ ಹಚ್ಚೋದಲ್ಲ, ಸಿಸ್ಟಮ್ಗೆ ತಾನೇ ಹಚ್ಕೊಳ್ಳುತ್ತೆ. ಸರ್, ಆ ಥರ ಹಚ್ಕೊಳ್ಳೋ ಅಂಥ ಸಿಸ್ಟಮ್ಸ್ನ ನಾವು ಏನು ಕರಿತೀವಿ? ಅದು ಆ ಥರ ಆದರೆ ಏನಾಗುತ್ತೆ? ನೀವು ಮನೆ ಹತ್ರ ಪಟಾಕಿ ಹೊಡೆದೇನಾಗುತ್ತೆ, ಒಂದು ಬೆಳಕು ಬರುತ್ತೆ, ರೈಟ್? ಎಷ್ಟೋ ಜನಕ್ಕೆ ಆನಂದ, ಖುಷಿ. ಅಫ್ಕೋರ್ಸ್ ಹೊಗೆ ಇರುತ್ತೆ ಅನ್ಕೊಳ್ಳಿ, ಹೊಗೆ ಇರುತ್ತೆ, ವಾಸನೆನೂ ಇರುತ್ತೆ. ದಟ್ ಇಸ್ ಅ ಸೆಕೆಂಡ್ರಿ ಪಾರ್ಟ್. ಬಟ್ ವೆರಿ ಇಂಪಾರ್ಟೆಂಟ್ ಈಸ್ ಆ ಥರ ಆಗದಂಗೆ ತಡೆಯೋದೇ ನಮ್ಮ ಇಂಜಿನಿಯರ್ಸಿನ ಕೆಲಸ. ಈ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸಲ್ಲಿ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಒಂದು ಟಾಪಿಕ್ ಏನಿದೆ ಅಲ್ಲ, ಈ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಒಂದು ಟಾಪಿಕ್ ತುಂಬ ಅಂದರೆ ವೆರಿ ಹೈ ಪ್ರಿಯಾರಿಟಿ ಇದೆ. ವೆರಿ ಹೈಗೆ ವೆರಿ ಹೈ ಪ್ರಿಯಾರಿಟಿ ಅಂದ್ರೂ ಕಡಿಮೆನೆ. ಯಾಕೆ ಅಂತಂದರೆ, ನಾವು ಎಕ್ವಿಪ್ಮೆಂಟ್ಸ್ ಏನೇನು ಯೂಸ್ ಮಾಡ್ತೀವಿ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಥವಾ ಎನಿ ಸಿಸ್ಟಮ್ಸ್ ಅಂತ ತೊಗೊಂಡ್ರೆ, ಮೆಕ್ಯಾನಿಕಲ್ ಸಿಸ್ಟಮ್ಸಲ್ಲೂ ಏನೋ ಒಂದು ತೊಂದರೆ ಆಯಿತು ಅಂತಂದಾಗ ಅದೇನಾಗುತ್ತೆ, ಮಷಿನ್ನೇ ಡ್ಯಾಮೇಜ್ ಮಾಡೋ ಅಂಥ ಕೆಪಬಿಲಿಟಿ ಆ ಪರ್ಟಿಕ್ಯುಲರ್ ಫಾಲ್ಟ್ಗಿರುತ್ತೆ. ಸೊ ಆ ಫಾಲ್ಟ್ಸ್ನ ನಾವು ನಮ್ಮ ಮಷಿನ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ ನಾವು ಆ ಫಾಲ್ಟ್ಸ್ನ ಮುಂಚಿತವಾಗಿ ಡಿಟೆಕ್ಟ್ ಮಾಡಬೇಕು. ಫಸ್ಟ್ ಈಸ್ ಡಿಟೆಕ್ಟ್. ಈ ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಗೈಸ್, ಕೀ ವರ್ಡ್ಸ್ ಇದೆಲ್ಲ. ಏನು ಡಿಟೆಕ್ಟ್ ಮಾಡಬೇಕು, ನಂತರ ಬ್ರೇಕ್ ಮಾಡಬೇಕು, ಆದ ನಂತರ ಪ್ರೊಟೆಕ್ಟ್ ಮಾಡಬೇಕು. ನೋಡಿ, ಈ ವರ್ಡ್ಸ್ ಏನಿದೆ ಅಲ್ಲ, ವರ್ಡ್ಸ್ ಯೂಸೇಜ್ ಆಫ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ ವರ್ಡ್ಸ್ನ ಮೈಂಡಲ್ಲಿ ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಈ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಹೇಗಾಗುತ್ತೆ, ಎಷ್ಟು ಥರ ಟೈಪ್ಸ್ ಆಫ್ ಶಾರ್ಟ್ ಸರ್ಕ್ಯೂಟ್ ಇದೆ. ಈ ಶಾರ್ಟ್ ಸರ್ಕ್ಯೂಟ್ ಆದಾಗ ಏನಾಗುತ್ತೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಶಾರ್ಟ್ ಸರ್ಕ್ಯೂಟ್ ಅಂತಂದ್ರೆ ಏನು, ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಪಾಸಿಟಿವ್ ಫೇಸ್ ಇದೆ, ಒಂದು ನೆಗೆಟಿವ್ ಫೇಸ್ ಇದೆ. DC ಸಪ್ಲೈ ಅಂತ ತಿಳ್ಕೊಳ್ಳಿ. ಓಕೆ, ಈ ಎರಡನ್ನ ನಾನು ಈ ಲೋಡ್ಗೆ ಕನೆಕ್ಟ್ ಮಾಡದೆ, ಇಲ್ಲೇ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡದೆ, ಇದು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ತಗೊಳುತ್ತೆ. ಈ ಕರೆಂಟ್ನ ನಾವು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಂತ ಕರಿತೀವಿ. ಪಾಸಿಟಿವ್ ಅಂಡ್ ನೆಗೆಟಿವ್ ವಿತೌಟ್ ಪಾಸಿಂಗ್ ಥ್ರೂ ದ ಲೋಡ್. ಏನು ಕರೆಂಟ್ ಏನು ಹೋಗುತ್ತಲ್ವಾ, ಈ ಕರೆಂಟ್ ವಿತೌಟ್ ಪಾಸಿಂಗ್ ಥ್ರೂ ದ ಲೋಡ್, ಇಟ್ ಪಾಸಸ್ ಬೈ ಇಟ್ ಸೆಲ್ಫ್ ಬಿಫೋರ್ ದ ಲೋಡ್. ಅಂದರೆ ಲೋಡ್ಗಲ್ಲಿ ಹೋಗೋಕ್ಕಿಂತ ಮುಂಚೆನೆ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಫ್ಯಾನ್ ಏನೋ ಕನೆಕ್ಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಫ್ಯಾನ್ ಕನೆಕ್ಟ್ ಮಾಡಿದ್ದೀರಾ, ಈ ಸಪ್ಲೈ ಆ್ಯಕ್ಚುಲಿ ಫ್ಯಾನ್ಗೆ ಹೋಗ್ಬೇಕು ಡೈರೆಕ್ಟ್ ಆಗಿ. ಓಕೆ, ಫ್ಯಾನ್ಗೆ ಹೋಗಿ ಮತ್ತೆ ಹೀಗೆ ಬರಬೇಕು, ಪಾಸಿಟಿವ್ನಿಂದ ಹೋಗ್ಬೇಕು, ನೆಗೆಟಿವ್ ಬರಬೇಕು. ಬಟ್ ಏನಾಗುತ್ತೆ, ಈ ಲೋಡ್ಗೆ ಹೋಗದೆ ಕರೆಂಟ್ ಇಲ್ಲೇ ಶಾರ್ಟ್ ಆಗಿಬಿಡುತ್ತೆ. ಆ ಥರ ಆಗಂಥ ಶಾರ್ಟ್ಸ್ನ ನಾವು ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಸರ್, ಈ ಥರ ಶಾರ್ಟ್ ಆದಾಗ ಏನಾಗುತ್ತೆ? ಸಿಂಪಲ್ ಗೈಸ್, ಈ ಥರ ಶಾರ್ಟ್ ಆದಾಗ ಯಾವುದೇ ಒಂದು ವೈರ್ ಡೈರೆಕ್ಟಾಗಿ ಶಾರ್ಟ್ ಮಾಡಿದೆ ಅಂತಂದರೆ ಅದರ ನೆಕ್ಸ್ಟಲ್ಲಿ ಇರೋಂತಹ ಎಲ್ಲ ಲೋಡ್ಸಿನ ರೆಸಿಸ್ಟೆನ್ಸಸ್ಸು ನೀವು 0 ಅಂತಾನೆ ತಿಳ್ಕೊಬೋದು, ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ಬೋದು. 0 ಅಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ. ದಟ್
ದಟ್ ರೆಸಿಸ್ಟೆನ್ಸ್ ಏನೇನು ಇರ್ತಾವಲ್ಲ ಆ ರೆಸಿಸ್ಟೆನ್ಸ್ ಎಲ್ಲಾನು ನೀವು ನೆಗ್ಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈ ತರ ಲೋಡ್ ಏನಾದರೂ ಇದೆ ಅಂತಂದ್ರೆ ನಾನು ಇಲ್ಲಿ ರೆಸಿಸ್ಟರ್ ಹಾಕಿರ್ತೀನಿ, ಇಲ್ಲಿ ಒಂದು ರೆಸಿಸ್ಟರ್ ಹಾಕಿರ್ತೀನಿ. ಈಗ ಇಲ್ಲಿ ಶಾರ್ಟ್ ಆಗೋಯ್ತು ಅಂತಂದ್ರೆ ತಿಳ್ಕೊಳ್ಳಿ ಈ ರೆಸಿಸ್ಟರ್ಸ್ ಎಲ್ಲ ವೇಸ್ಟ್. ಯಾಕೆ ಅಂತಂದ್ರೆ ಈ ರೆಸಿಸ್ಟರ್ ಅಲ್ಲಿ ಕರೆಂಟ್ ಹೋಗೋದಕ್ಕೆ ಬಿಡದೇ ಇಲ್ಲ, ಅದು ಎಲ್ಲಾ ಕರೆಂಟ್ ಇಲ್ಲಿಂದಾನೇ ಹೋಗ್ಬಿಡುತ್ತೆ. ಯಾಕೆ? ದ ಕರೆಂಟ್ ಆಲ್ವೇಸ್ ಚೂಸಸ್ ಏನು, ಯಾವ ಪಾತ್? ಲೀಸ್ಟ್ ರೆಸಿಸ್ಟೆನ್ಸ್ ಪಾತ್. ಸೊ ಈಗ ಇದು ಶಾರ್ಟ್ ಆಗಿದೆ ಅಂತಂದ್ರೆ ರೆಸಿಸ್ಟೆನ್ಸ್ ಪಾತ್ ಏನಿರುತ್ತೆ? ಆರ್ ಇಸ್ ಆಲ್ಮೋಸ್ಟ್ ಝೀರೋ. ರೆಸಿಸ್ಟೆನ್ಸ್ ಏನು? ಝೀರೋ. ಕರೆಂಟ್ ಏನಿರುತ್ತೆ? ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ವೋಲ್ಟೇಜ್ ಏನಾಗಿರುತ್ತೆ? ವೋಲ್ಟೇಜ್ ಸಹ ಝೀರೋ ಆಗೋಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಸೊ ರೆಸಿಸ್ಟೆನ್ಸ್ ಝೀರೋ ಅಂತಂದ್ರೆ ಅಬ್ಸಲ್ಯೂಟ್ಲಿ ಝೀರೋ ಅಂತಲ್ಲ, ಐ ಮೀನ್ ಸಮ್ ರೆಸಿಸ್ಟೆನ್ಸ್ ಆಫ್ ವೈರ್ ಏನಿರುತ್ತೆ ಅದು ವೈರ್ ಇರುತ್ತೆ. ಬಟ್ ನಿಮಗೆ ಪವರ್ ಕಾಂಟ್ಯಾಕ್ಟ್ ಅಂದರೆ ಈ ವೋಲ್ಟೇಜ್ನ ಪೊಟೆನ್ಷಿಯಲ್ನ ಕನೆಕ್ಟ್ ಮಾಡಿದಾಗ ಆ ರೆಸಿಸ್ಟೆನ್ಸ್ ತುಂಬ ನೆಗ್ಲಿಜಿಬಲ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಸಚ್ ಎ ಹೈ ಲೆವೆಲ್ ಆಫ್ ಕರೆಂಟ್. ಸೊ ಈ ಹೈ ಲೆವೆಲ್ ಆಫ್ ಕರೆಂಟು ಸರ್ಕ್ಯೂಟಲ್ಲಿ ಹೋದರೆ ಏನಾಗುತ್ತೆ, ನಮ್ಮ ಡಿವೈಸಸ್ಸು ಅಷ್ಟು ಕರೆಂಟು ತಗೊಳ್ಳೋ ಕೇಪಬಿಲಿಟಿ ಇರಲ್ಲ. ಅಂದರೆ ಏನು ಮೀನಿಂಗು? ಇಲ್ಲಿ ಲೋಡ್ ಇದೆ ಕರೆಕ್ಟ್, ನಿಮ್ಮ ಮನೆ ಲೋಡ್, ಬಟ್ ಇದ್ರ ಬಿಫೋರು ಟ್ರಾನ್ಸ್ಫಾರ್ಮರ್ ಇದೆ, ಅದ್ರ ಬಿಫೋರು ಸ್ಟೆಪ್ ಇನ್ನೊಂದು ಟ್ರಾನ್ಸ್ಫಾರ್ಮರ್ ಇದೆ. ಈ ಥರ ಹಲವಾರು ಟ್ರಾನ್ಸ್ಫಾರ್ಮರ್ ಸಿಸ್ಟಮ್ಸ್ ಇರ್ತವೆ. ಸೊ ಒಂದು ಲೋಡ್ ಬರ್ತಾ ಇದೆ ಅಂತಂದ್ರೆ ಒಂದು ಟ್ರಾನ್ಸ್ಫಾರ್ಮರ್ ಇಂದಾನೆ ಬರಬೇಕು, ಕರೆಕ್ಟಾ? ನಿಮ್ಮ ಮನೆ ಹತ್ರ ಇರೋಂತಹ 3 ಫೇಸ್ ಟ್ರಾನ್ಸ್ಫಾರ್ಮರ್ ಏನಿರುತ್ತೆ ಅದೇ ಟ್ರಾನ್ಸ್ಫಾರ್ಮರ್ ಇಂದ ಬರಬೇಕಾಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಕರ್ತವ್ಯ ಏನಂತಂದ್ರೆ ಆ ಟ್ರಾನ್ಸ್ಫಾರ್ಮರ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ನಾಟ್ ಓನ್ಲಿ ಟ್ರಾನ್ಸ್ಫಾರ್ಮರ್, ಆಲ್ ದ ಎಕ್ವಿಪ್ಮೆಂಟ್ಸ್ ವಿ ಹ್ಯಾವ್ ಟು ಪ್ರೊಟೆಕ್ಟ್. ಬೈ ಬ್ರೇಕರ್ ಇರ್ಬೋದು, ಬ್ರೇಕರ್ ಸಿಂಬಲ್ ಈ ತರ ಇರುತ್ತೆ, ಅಂಡ್ ಐಸೋಲೇಟರ್ ಇರ್ಬೋದು, ಐಸೋಲೇಟರ್ ಸಿಂಬಲ್ ಈ ತರ ಇರುತ್ತೆ, ಅಂಡ್ ಮೋಟರ್ಸ್ ಇರ್ಬೋದು, ಮೋಟರ್ ಸಿಂಬಲ್ ಈ ತರ ಇರುತ್ತೆ. ಎಲ್ಲ ಡಿವೈಸಸ್ ಆರ್ ಎಕ್ವಿಪ್ಮೆಂಟ್ಸ್ ವಾಟ್ ಎವರ್ ಇರ್ ದೇರ್ ಇನ್ ಅವರ್ ಸಿಸ್ಟಮ್ಸ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಇಟ್. ಸೊ ಹಾಗಿದ್ದಾಗ ಟ್ರಾನ್ಸ್ಫಾರ್ಮರ್ ಹೇಗಿರುತ್ತೆ ಸರ್? ಒಂದು ಹೈ ವೋಲ್ಟೇಜ್ ಇರುತ್ತೆ, ಒಂದು ಲೋ ವೋಲ್ಟೇಜ್ ಇರುತ್ತೆ. ಓಕೆ, ಇದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಆಯಿತು. ಅದೇ ಥರ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಸ್ ಬರುತ್ತೆ. ಓಕೆ, ವಿ ಆರ್ ನಾಟ್ ಡಿಸ್ಕಸಿಂಗ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್, ಬಟ್ ವೆನ್ ಎವರ್ ಎ ಶಾರ್ಟ್ ಸರ್ಕ್ಯೂಟ್ ಹ್ಯಾಪನ್ಸ್ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆದಾಗ ವೆರಿ ಹೈ ಕರೆಂಟ್ ತಗೊಳ್ಳುತ್ತೆ. ಸೊ ಹಾಗಿದ್ದಾಗ ಸರ್ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ನ ಇಲ್ಲಿ ನೋಡಿ, ಅವ್ರು ಏನು ಕೇಳಿದಾರೆ ಕ್ವಶನ್ ನೋಡಿ, ವಿಚ್ ಪ್ಯಾರಾಮೀಟರ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಎ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಆನ್ ದ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಮೇಲೆ ನಾವು ಟ್ರಾನ್ಸ್ಫಾರ್ಮರು ರಿಯಲ್ ಆಗಿ ಸಿಸ್ಟಮಲ್ಲಿ ತೊಗೊಂಡ್ಬಂದು ಇಟ್ಟಾಗ ಶಾರ್ಟ್ ಸರ್ಕ್ಯೂಟ್ ಏನಾಗುತ್ತೆ ಅದನ್ನು ಮುಂಚಿತವಾಗಿಯೇ ನಾವು ಸ್ಟಡಿ ಮಾಡ್ತೀವಿ. ಇದನ್ನು ನಾವು ಒಂದು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅಂತ ಕರಿತೀವಿ. ಇನ್ ಕೇಸ್ ಟ್ರಾನ್ಸ್ಫಾರ್ಮರ್ ಯಾವುದೇ ಒಂದು ಲೋಡ್ ಕನೆಕ್ಟ್ ಆಗಿರುತ್ತೆ, ಇಲ್ಲಿ ಎಷ್ಟೋ ಅಷ್ಟು ಏರಿಯಾಸ್ಗೆ ಕಳಿಸಿರುತ್ತೆ ಅನ್ಕೊಳ್ಳಿ, ನಿಮ್ಮ ಮನೆ ಏರಿಯಾ, ನಿಮ್ಮ ಪಕ್ಕದ ಮನೆ ಏರಿಯಾ, ಆ ಕಡೆ ಇನ್ನೊಂದು ಏರಿಯಾ, 3 ಏರಿಯಾಸ್ಗೆ ಸಪ್ಲೈ ಮಾಡಿದೆ ಅಂತಂದರೆ, ಆ ಟ್ರಾನ್ಸ್ಫಾರ್ಮರ್ ಲೋಡ್ನ ಕ್ಯಾರಿ ಮಾಡ್ತಾ ಇದೆ ಅಂತಂದರೆ, ಯಾವುದೇ ಒಂದು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು, ಯಾವುದೊಂದು ಡಿವೈಸ್ ಏನೋ ಒಂದು ಕಾರಣದಿಂದ ಗ್ರೌಂಡ್ ಫಾಲ್ಟ್ ಇರ್ಬೋದು, ಅಥವಾ ಇನ್ಸುಲೇಷನ್ ಫೇಲ್ಯೂರ್ ಇರ್ಬೋದು, ಅಥವಾ ಫೇಸ್ ಟು ನ್ಯೂಟ್ರಲ್ ಶಾರ್ಟ್ ಆಗಿರ್ಬೋದು, ಅಥವಾ 3 ಫೇಸ್ ಫಾಲ್ಟ್ ಆಗಿರ್ಬೋದು, ಲೈನ್ ಟು ಗ್ರೌಂಡ್ ಆಗಿರ್ಬೋದು, ಡಬಲ್ ಲೈನ್ ಟು ಗ್ರೌಂಡ್ ಆಗಿರ್ಬೋದು, ಯಾವುದೇ ಒಂದು ಫಾಲ್ಟ್ ಇರ್ಬೋದು. ಜಸ್ಟ್ ನೇಮ್ ದ ಫಾಲ್ಟ್. ಆ ಫಾಲ್ಟ್ಸ್ ಆದಾಗ ಈ ಟ್ರಾನ್ಸ್ಫಾರ್ಮರ್ನ ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಿದ್ದಾಗ ಸರ್ ನಾವು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಟ್ರಾನ್ಸ್ಫಾರ್ಮರ್ ಮೇಲೆ ಮಾಡಿದಾಗ ಏನು ಪ್ಯಾರಾಮೀಟರ್ನ ನಾವು ಪತ್ತೆ ಹಚ್ತೀವಿ? ವೆರಿ ಇಂಪಾರ್ಟೆಂಟ್. ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡೋದೇನಕ್ಕೆ? ಕರೆಂಟು ಎಷ್ಟು ಹೋಗುತ್ತೆ ಅದನ್ನು ನಮ್ಮ ಟ್ರಾನ್ಸ್ಫಾರ್ಮರ್ ತಡೆಯುತ್ತಾ ಆ ಕೇಸಲ್ಲಿ ಅನ್ನೋದು ತಿಳ್ಕೊಳೋದಕ್ಕೆ ನಾವು ಮಾಡ್ತೀವಿ. ಅದನ್ನು ತಿಳ್ಕೋಬೇಕು ಅಂತಂದರೆ, ಒಂದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ನೀವು ತಿಳ್ಕೋಬೇಕು ಅಂತಂದರೆ ಯಾವಾಗಲೂ ನಾವೇನು ಮಾಡಬೇಕು? ಲೋ ವೋಲ್ಟೇಜ್ ಸೈಡ್ ನಾವು ಶಾರ್ಟ್ ಮಾಡ್ತೀವಿ, ಹೈ ವೋಲ್ಟೇಜ್ ಸೈಡ್ ಸಪ್ಲೈ ಕೊಡ್ತೀವಿ, ಯಾವುದೋ ಅಷ್ಟು ಸಪ್ಲೈ ಕೊಡ್ತೀವಿ. ಆ ಲೋ ವೋಲ್ಟೇಜ್ ಸೈಡ್ ಅಂದರೆ ಸಪ್ಲೈ ಯಾವ ಥರ ಕೊಟ್ಟಿರ್ತೀವಿ ಅಂತಂದರೆ, ಇಲ್ಲೊಂದು ವೋಲ್ಟ್ ಮೀಟರ್ ಹಾಕಿರ್ತೀರಾ, ಓಕೆ, ಆ್ಯಂಡ್ ಇವನ್ ವ್ಯಾಟ್ ಮೀಟರ್ ಸಹ ಹಾಕಿರ್ತೀರಾ, ಆ್ಯಂಡ್ ದೆನ್ ಆ್ಯಮ್ ಮೀಟರ್ ಸಹ ಇರುತ್ತೆ. ಆ ನಂತರ ಒಂದು ಡಿಮ್ಮರ್ ಸ್ಟಾರ್ಟರ್ ಟ್ರಾನ್ಸ್ಫಾರ್ಮರ್ ಇರುತ್ತೆ, ಇಲ್ಲಿ ವೋಲ್ಟೇಜ್ ಕೊಟ್ಟಿರ್ತೀರಾ. ಸೊ ಪ್ರೈಮರಿ ಸೈಡ್ ವೋಲ್ಟೇಜ್ ಕೊಟ್ಟಿದ್ದೀರಾ ಯಾವುದು? ಆಟೋ ಟ್ರಾನ್ಸ್ಫಾರ್ಮರ್ಗೆ. ಆಟೋ ಟ್ರಾನ್ಸ್ಫಾರ್ಮರ್ ಒಂದು ಸ್ವಲ್ಪ ವೇರಿ ಮಾಡುತ್ತೆ, ವೋಲ್ಟೇಜ್ನ ವೇರಿ ಮಾಡುತ್ತೆ. ನಾವು ಇದು ಟೆಸ್ಟ್ ಗಾಯ್ಸ್, ನಾನು ಟೆಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ರಿಯಾಲಿಟಿ ಅಲ್ಲ. ರಿಯಾಲಿಟಿನಲ್ಲಿ ಇದೆಲ್ಲ ಮಾಡೋಕ್ಕೆ ಚಾನ್ಸ್ ಇರಲ್ಲ, ಎಲ್ಲೋ ಒಂದು ಶಾರ್ಟ್ ಆಗ್ಬಿಡುತ್ತೆ, ಡಮ್ ಅಂದ್ಬಿಡುತ್ತೆ ಅಷ್ಟೇ. ಆ ಡಮ್ ಅನ್ನೋದಕ್ಕೆ ನಮ್ಮ ಮುಂಚೆನೇ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದು ನಮ್ಮ ಡ್ಯೂಟಿ. ಅದನ್ನು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಆ ಲೆವೆಲ್ ಏನು ಹೋಗುತ್ತೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಈ ಶಾರ್ಟ್ ಸರ್ಕ್ಯೂಟ್ ಏನಿದೆ, ಈ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ಇನ್ಸ್ಟಂಟಿಗೆ ಕರೆಂಟ್ ಯಾವ ಪೀಕನ್ನು ಮುಟ್ಟು ಎಷ್ಟೊತ್ತಲ್ಲಿ ಅದು ನಾರ್ಮಲ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಎಷ್ಟು ಸೈಕಲ್ಸ್ಗೆ ಆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಇರುತ್ತೆ, ನಾವು ಎಷ್ಟು ಸೈಕಲ್ಸಲ್ಲಿ ನಾವು ನಮ್ಮ ಟ್ರಾನ್ಸ್ಫಾರ್ಮರ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಇಲ್ಲಿ ನಾವು ತಿಳ್ಕೊಬೋದು. ಸೊ ಹಂಗಾಗಿನೇ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅಂತ ನಾವು ಕಂಡಕ್ಟ್ ಮಾಡಿದಾಗ ವೆರಿ ಸಿಂಪಲ್.
ಹೈ ಕರೆಂಟ್ ಎಲ್ಲಿ ಹೋಗುತ್ತೆ ಅಲ್ಲೇ ನಾವು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ನ ಕಂಡಕ್ಟ್ ಮಾಡಬೇಕು. ಯಾಕಂದ್ರೆ ಹೈ ಕರೆಂಟ್ನ ನಾವು ಪತ್ತೆ ಹಚ್ಚಬೇಕು. ಹೈ ಕರೆಂಟ್ ಎಲ್ಲಿ ಹೋಗುತ್ತೆ? ಹೈ ವೋಲ್ಟೇಜ್ ಕಡೆ ಹೋಗುತ್ತಾ? ಇಲ್ಲ. ಹೈ ವೋಲ್ಟೇಜ್ ಕಡೆ ಲೋ ಕರೆಂಟ್ ಬರುತ್ತೆ, ಲೋ ವೋಲ್ಟೇಜ್ ಕಡೆ ಹೈ ಕರೆಂಟ್ ಬರುತ್ತೆ. ಸೊ ವಿ ಹ್ಯಾವ್ ಟು ಕಂಡಕ್ಟ್ ಶಾರ್ಟ್ ಅಟ್ ಲೋ ವೋಲ್ಟೇಜ್ ಸೈಡ್. ಲೋ ವೋಲ್ಟೇಜ್ ಸೈಡ್ ಒಂದು ಬಾರ್ನ ತಗೊಂಡ್ಬಂದ್ಬಿಟ್ಟು ಶಾರ್ಟ್ ಮಾಡ್ತೀವಿ, ದಪ್ಪ ಬಾರ್. ಓಕೆ, ನೆನ್ಪಿಟ್ಕೊಳ್ಳಿ, ದಪ್ಪ ಬಾರ್ನ ತೊಗೊಂಬಂದು ಶಾರ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ವೆರಿ ಹೈ ಕರೆಂಟ್ ಹೋಗುತ್ತೆ. ಆ ಕರೆಂಟ್ ಹೋಗೋದಕ್ಕೆ ಮುಂಚೆನೆ ನಾವೇನ್ ಮಾಡ್ತೀವಿ, ಇಲ್ಲಿ ವೋಲ್ಟೇಜ್ನ ವೇರಿ ಮಾಡ್ತೀವಿ. ವೋಲ್ಟೇಜ್ನ ವೇರಿ ಮಾಡಿದಾಗ ಝೀರೋನಿಂದ ಸ್ಟಾರ್ಟ್ ಮಾಡ್ತೀವಿ ಗೈಸ್, ಝೀರೋನಿಂದ ಸ್ಟಾರ್ಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಇದ್ರ ವೋಲ್ಟೇಜ್ ರೇಂಜ್ ಏನಿದೆ, ಫಾರ್ ಎಕ್ಸಾಂಪಲ್ ಇದು ಸಿಂಗಲ್ ಫೇಸ್ ಅಂತ ಅಂದ್ರೆ 230 ವೋಲ್ಟ್ಸ್ ತನಕ, ಅಲ್ಲಿ ತನಕ ಹೋಗೋದು ಬೇಕಾಗಿಲ್ಲ. ಜಸ್ಟ್ ನಾವೆಲ್ಲೋ ಇಲ್ಲೊಂದು 30-40 ವೋಲ್ಟ್ಸ್ ರೀಚ್ ಆದಾಗೆ ನಮಗೆ ಫುಲ್ ರೇಟೆಡ್ ಕರೆಂಟ್ ಆಫ್ ಟ್ರಾನ್ಸ್ಫಾರ್ಮರ್ ಬಂದ್ಬಿಡುತ್ತೆ. ಫುಲ್ ರೇಟೆಡ್ ಕರೆಂಟ್ ಆಫ್ ಟ್ರಾನ್ಸ್ಫಾರ್ಮರ್ ಬಂದ್ಬಿಡುತ್ತೆ. ಅಂದೆ ನೀವು ಅಲ್ಲಿಂದ ಏನ್ ಹಚ್ಬೇಕು, ಪತ್ತೆ ಹಚ್ತೀವಿ ಅಂತಂದ್ರೆ, ಓಕೆ ಫುಲ್ಲು ಈ ಪರ್ಟಿಕ್ಯುಲರ್ ವೋಲ್ಟೇಜ್ಗೆ ನಮಗೆ ಎಷ್ಟು ಕರೆಂಟ್ ಮ್ಯಾಕ್ಸಿಮಮ್ ರೇಟೆಡ್ ಕರೆಂಟ್ ತಗೊಂಡಿದೆ ಅಂತಂದ್ರೆ, ಇನ್ನೂ ಉಳಿದಿರೋ ವೋಲ್ಟೇಜು ಸಹ ಇಲ್ಲಿ ಫೀಡ್ ಆಗ್ಬಿಟ್ರೆ ಇನ್ನೂ ಮ್ಯಾಕ್ಸಿಮಮ್ ಕರೆಂಟ್ ಹೋಗುತ್ತೆ. ಅಂದ್ರೆ ಅಷ್ಟು ಅದರ ತಟ್ಕೊಳ್ಳೋ ಕೆಪಬಿಲಿಟಿ ಇರುತ್ತೆ ಅಂತ ಅರ್ಥ. ಸಿಂಪಲ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಇಂದ ನಾವೇನ್ ಪತ್ತೆ ಹಚ್ತೀವಿ ಅಂತಂದ್ರೆ, ಈ ಟೋಟಲ್ ಟ್ರಾನ್ಸ್ಫಾರ್ಮರಿನ ರೆಸಿಸ್ಟೆನ್ಸ್ ಏನಿದೆ ಅಂಡ್ ರಿಯಾಕ್ಟೆನ್ಸ್ ಏನಿದೆ ಅನ್ನೋದು ಪತ್ತೆ ಹಚ್ಬೋದು. ಇವೆರಡೇ ವ್ಯಾಲ್ಯೂಸ್ ಗೈಸ್. ನಿಮ್ಮ ಟ್ರಾನ್ಸ್ಫಾರ್ಮರ್ ಒಂದೇ ಅಂತಲ್ಲ, ಯಾವುದೇ ಎಕ್ವಿಪ್ಮೆಂಟ್, ಮೋಟಾರ್ ತಗೊಳ್ಳಿ, ಟ್ರಾನ್ಸ್ಫಾರ್ಮರ್ ತಗೊಳ್ಳಿ, ಏನೇ ತಗೊಳ್ಳಿ, ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾಗಿರೋದೇನೋ ನಮ್ಮ ವೈಂಡಿಂಗಿನ ರೆಸಿಸ್ಟೆನ್ಸ್, ನಮ್ಮ ವೈಂಡಿಂಗಿನ ರಿಯಾಕ್ಟೆನ್ಸ್. ರಿಯಾಕ್ಟೆನ್ಸ್ ಅಂದ್ರೆ ಇಂಡಕ್ಟೆನ್ಸ್ ಇಂದ ಬರೋದು, ಕೆಪಾಸಿಟಿವ್ ಎಫೆಕ್ಟ್ ಇಂದ ಕ್ರಿಯೇಟ್ ಆಗಿರೋಂಥ ರಿಯಾಕ್ಟೆನ್ಸ್. ಸೊ ಇವೆರಡು ತುಂಬಾ ತುಂಬಾ ಇಂಪಾರ್ಟೆಂಟ್. ಇವೆರಡು ಅಂದ್ರೆ ಏನು, ಯಾವ್ದು ಬಂತು? ಇಂಪಿಡೆನ್ಸ್. ಸೊ ಈ ಇಂಪಿಡೆನ್ಸ್ ಅನ್ನೋದೇನಿದೆ ಅಲ್ಲ, ಇಂಪಿಡೆನ್ಸು ತುಂಬಾ ಅಂದ್ರೆ ನಾನು ಜಸ್ಟ್ ವರ್ಡ್ಸ್ ಅಲ್ಲಿ ಹೇಳಕ್ ಆಗ್ತಾ ಇಲ್ಲ. ಬಿಕಾಸ್ ಇಂಪಿಡೆನ್ಸ್ ಅನ್ನೋದು ನಿಮಗೆ ನೋಡೋದಕ್ಕೆ ಜಸ್ಟ್ ವ್ಯಾಲ್ಯೂ ತರ ಅನ್ಸುತ್ತೆ. ನೀವು ಸಿಸ್ಟಮ್ ಅಲ್ಲಿ ಫೀಲ್ಡ್ ಅಲ್ಲಿ ಇಳಿದು ಕೆಲಸ ಮಾಡಿದಾಗ ಇಂಪಿಡೆನ್ಸ್ ವ್ಯಾಲ್ಯೂ 0.5 ಗೈಸ್, 0.5 ಇಂಪಿಡೆನ್ಸ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತಂದ್ರೆ ತಿಳ್ಕೊಳ್ಳಿ ನಿಮ್ಮ ರೆಸಿಸ್ಟೆನ್ಸ್ ಶಾರ್ಟ್ ಸರ್ಕ್ಯೂಟ್ ಕೆಪಬಿಲಿಟಿ ಕಡಿಮೆ ಇದೆ ಅಂತ ಡೈರೆಕ್ಟ್ ಆಗಿ ಇಂಟರ್ಪ್ರಿಟ್ ಮಾಡ್ಬೋದು ನೀವು. ಓಕೆ, ಡೈರೆಕ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಇಂಟರ್ಪ್ರಿಟ್ ಮಾಡ್ಬೋದು. ನಿಮ್ಮ ಟ್ರಾನ್ಸ್ಫಾರ್ಮರಿನ ಕೆಪಾಸಿಟಿ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ತಗೊಳ್ಳೋಂಥ ಕೆಪಾಸಿಟಿ ಕಡಿಮೆ ಇದೆ ಅಂತ ಅರ್ಥ. ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಡಿಸೈಡ್ ಆಗಿರೋಂಥವೇ ನಾವು ಸರ್ಕ್ಯೂಟ್ ಬ್ರೇಕರ್ಸ್ ಹಾಕಬೇಕು, ಅದೇ ಲೆವೆಲ್ ಆಫ್ ಸರ್ಕ್ಯೂಟ್ ಬ್ರೇಕರ್ಸ್ ಹಾಕಬೇಕು, ಅದೇ ಲೆವೆಲ್ ಆಫ್ ಪ್ರೊಟೆಕ್ಷನ್ ರಿಲೇಸ್ ಹಾಕೋಬೇಕು, ಅದೇ ಲೆವೆಲ್ ಆಫ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ಸ್ ಹಾಕೋಬೇಕು. ಇವೆಲ್ಲ ಒನ್ ಬೈ ಒನ್ ಇಂಟರ್ಲಿಂಕ್. ಹಾಗಾಗಿನೇ ಸರ್ ಆಗಿದ್ದಾಗ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅಲ್ಲಿ ಕಂಡಕ್ಟ್ ಮಾಡಿದಾಗ ಕಡಿಮೆ ಅಂತಂದ್ರೆ ತುಂಬಾ ಕಡಿಮೆ ವೋಲ್ಟೇಜ್ಗೆ ಹೈ ಕರೆಂಟ್ ಬರೋದು ಒಳ್ಳೇದಾ, ತುಂಬಾ ಹೈ ವೋಲ್ಟೇಜ್ಗೆ ಲೋ ಕರೆಂಟ್ ಬರೋದು ಒಳ್ಳೇದಾ? ವೆರಿ ಗುಡ್ ಕ್ವಶನ್. ವೆರಿ ಲೋ ವೋಲ್ಟೇಜ್ಗೆ ರೇಟೆಡ್ ಕರೆಂಟ್ ಬರೋದು ವೆರಿ ಗುಡ್, ಬಿಕಾಸ್ ದಟ್ ಸೇಸ್ ಯುವರ್ ಟ್ರಾನ್ಸ್ಫಾರ್ಮರ್ ಇಸ್ ಆಫ್ ಸೋ ರಿಜಿಡ್ ಅಂತ ಅರ್ಥ. ಸಮ್ ಟೈಮ್ಸ್ ಆಫ್ ಕರೆಂಟ್ ನ ತಗೊಳ್ಳೋ ಕೆಪಬಿಲಿಟಿ ಇರುತ್ತೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಈಗ ಇಂಪಿಡೆನ್ಸ್ ನಾವು ಯಾವಾಗಲೂ ಪರ್ಸೆಂಟೇಜ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಇಂಪಿಡೆನ್ಸ್ ನೀವು ನೋಡೋದ ಪರ್ಸೆಂಟೇಜ್ ಅಲ್ಲಿ ಇರುತ್ತೆ, ಯಾವುದೇ ತರ ವ್ಯಾಲ್ಯೂಸ್ ಇರಲ್ಲ. ಯಾಕೆ ಅಂತಂದ್ರೂ ಕೇಳ್ಬೋದು, ನೀವು ಅದನ್ನು ಸ್ಟಡಿ ಮಾಡಿ, ನಾನು ಅದನ್ನೆಲ್ಲ ಹೇಳೋಕೋಲ್ಲ. ಸೊ ಪರ್ಸೆಂಟೇಜ್ ಇಂಪಿಡೆನ್ಸ್ ಅಲ್ಲಿ ಹಾಕ್ತೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಅದನ್ನ ಇಂಟರ್ಪ್ರಿಟ್ ಮಾಡ್ಕೋಬಹುದು. ಓ ಶಾರ್ಟ್ ಸರ್ಕ್ಯೂಟ್ ಕೆಪಾಸಿಟಿ ಈ ತರ ಇರುತ್ತೆ, ನಮ್ಮ ಟ್ರಾನ್ಸ್ಫಾರ್ಮರ್ ಡಿಸೈನ್ ಈ ತರ ಇದೆ, ಓಕೆ ವೆರಿ ಗುಡ್ ಅಂತ ನೀವು ಅಲ್ಲೇ ನಿಂತಲ್ಲೇ ಹೇಳ್ಬೋದು. ಓ ವೆರಿ ವೆರಿ ಗುಡ್, ಟ್ರಾನ್ಸ್ಫಾರ್ಮರ್ನ ಚೆನ್ನಾಗಿ ಡಿಸೈನ್ ಮಾಡಿದಾರಲ್ವಾ ಅಂತ ನೀವು ಅಲ್ಲಿ ಫೀಲ್ ಆಗುತ್ತೆ ನಿಮಗೆ. ಓಕೆ, ನೀವು ವರ್ಕ್ ಮಾಡಬೇಕಾದಾಗ. ಸೊ ಅದೇ ತರ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನೋದು ಅಷ್ಟೇ ಮುಖ್ಯ ಗೈಸ್. ಸೊ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಒಂದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಹಾಗೂ ಲೀಕೇಜ್ ರಿಯಾಕ್ಟೆನ್ಸ್ ಗೊತ್ತಾಗುತ್ತೆ. ಕೋರ್ ಲಾಸಸ್ ಯಾವಾಗ ಗೊತ್ತಾಗುತ್ತೆ? ಕೋರ್ ಲಾಸಸ್ ಅನ್ನೋದು ನಿಮ್ಗೆ ಓಪನ್ ಸರ್ಕ್ಯೂಟ್ ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಕೋರ್ ಲಾಸ್ ಅಂದ್ರೆ ಯಾವುದು? ಎಡಿ ಕರೆಂಟ್ ಹಿಸ್ಟರಿಸಿಸ್. ಓಕೆ, ಅಂಡ್ ಟರ್ನ್ಸ್ ರೇಷಿಯೋ ಅಂತಂದೇನಿಲ್ಲ, ಜಸ್ಟ್ ಇದೆ ಟರ್ನ್ಸ್ ರೇಷಿಯೋ N2/N1 ಆರ್ V2/V1 ಆರ್ I1/I2. ಇದು ನಿಮ್ಮ ಟರ್ನ್ಸ್ ರೇಷಿಯೋ. ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅನ್ನೋದು ಯಾವಾಗ ಬರುತ್ತೆ? ಇದೂ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮ್ಮ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಏನಿದೆ ಅಲ್ಲ, ಮ್ಯಾಗ್ನೆಟೈಸಿಂಗ್ ಕರೆಂಟು ಸಾಮಾನ್ಯವಾದದ್ದಲ್ಲ. ನೀವು ಟ್ರಾನ್ಸ್ಫಾರ್ಮರ್ನ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಇದೆನಾ ಟ್ರಾನ್ಸ್ಫಾರ್ಮರಲ್ಲಿ ಅಂತ ನೋಡಬೇಕು ಫಸ್ಟ್. ಅದಕ್ಕೆ ನಾವೇನು ಮಾಡ್ತೀವಿ, ಏನೇ ಇದ್ರೂ ಎಲ್ಲ ಫುಲ್ ಗ್ರೌಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚಾರ್ಜ್ ಮಾಡ್ತೀವಿ, ನಂತರ ಕಂಟಿನ್ಯೂಸ್ ಚಾರ್ಜಿಂಗ್ ಅಲ್ಲಿ ಇಡ್ತೀವಿ. ಮ್ಯಾಗ್ನೆಟೈಸಿಂಗ್ ಕರೆಂಟ್ ತಗೋಬೇಕು. ಮ್ಯಾಗ್ನಿಟೈಸಿಂಗ್ ಅಂದ್ರೆ ಏನು? ಆ ಕೋರ್ನ ಮ್ಯಾಗ್ನೆಟೈಸ್ ಮಾಡೋಕ್ಕೆ ಬೇಕಾಗಿರೋಂತಹ ಕರೆಂಟ್. ಅದು ಮತ್ತೆ ಎರಡು ಫಾರ್ಮ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ನೋ ಲೋಡ್ ಕರೆಂಟ್, ಕೋರ್ ಲಾಸ್ ಕಾಂಪೋನೆಂಟ್ ಕರೆಂಟ್,
ಅಂಡ್ ಸೈನ್ ಕರೆಂಟ್ ಅಂಡ್ ಕಾಸ್ ಕರೆಂಟ್ ಏನು ಎರಡು ಕರೆಂಟ್ಸ್ ನೀವು ಮೆಷರ್ ಮಾಡ್ತೀರಾ, ದಟ್ ಕರೆಂಟ್ ಈಸ್ ಯುವರ್ ಮ್ಯಾಗ್ನೆಟೈಸಿಂಗ್ ಕರೆಂಟ್. ಓಕೆ, ಸೊ ಇಷ್ಟು ಅಬೌಟ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನು, ವೈ ಈಸ್ ಎ ವೆರಿ ಲೋ ವೋಲ್ಟೇಜ್ ಅಪ್ಲೈಡ್ ಡ್ಯೂರಿಂಗ್ ಎ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್? ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಏನಂತೇಳಿ, ಶಾರ್ಟ್ ಸರ್ಕ್ಯೂಟ್ ಕರೆಂಟು ನಾವು ಶಾರ್ಟ್ ಸರ್ಕ್ಯೂಟ್ ಮೆಷರ್ಮೆಂಟ್ ಮಾಡಬೇಕಾಗಿದ್ದಾಗ ಈ ಹೈ ವೋಲ್ಟೇಜ್ ಈ ಕಡೆ ಇರುತ್ತೆ, ಲೋ ವೋಲ್ಟೇಜ್ ವೈಂಡಿಂಗು, ಹೈ ವೋಲ್ಟೇಜ್ ವೈಂಡಿಂಗ್. ಓಕೆ, ವೋಲ್ಟ್ ಮೀಟರು, ವ್ಯಾಟ್ ಮೀಟ್ರು, ಆಮ್ ಮೀಟ್ರು, ವೈಂಡಿಂಗ್ ಆಕ್ಚುಲಿ. ಸೊ ನಾನು ಈ ತರ ಹಾಕಿದ್ದೇನೆ, ಫೇಸ್, ನ್ಯೂಟ್ರಲ್. ಸೊ ಗೈಸ್, ಇದು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ನಾವೆಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ, ರೈಟ್, ಲೋ ವೋಲ್ಟೇಜ್ ಸೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಈಗ ಲೋ ವೋಲ್ಟೇಜ್ ಸೈಡ್ ಮಾಡಿದಾಗ ಯಾಕೆ ನಾವು ವೆರಿ ಲೋ ವೋಲ್ಟೇಜ್ ಅಪ್ಲೈ ಮಾಡಿ, ಇದು ನಿಮಗೆ ಗೊತ್ತಿರಬೇಕು, ಲೋ ವೋಲ್ಟೇಜ್ ಅಷ್ಟೇ ಅಪ್ಲೈ ಮಾಡ್ಬೇಕು ನಾವು ಹೈ ವೋಲ್ಟೇಜ್ ಸೈಡ್ ಅಂತ. ಯಾಕೆ? ಟ್ರಾನ್ಸ್ಫಾರ್ಮರ್ ಕೋರ್ ಏನಿದೆ ಅಲ್ವಾ, ಈ ಕೋರ್ ನೋಡಿ, ಟ್ರಾನ್ಸ್ಫಾರ್ಮರ್ ವೆರಿ ಲೋ ವೋಲ್ಟೇಜ್ ತಾನೇ ನಿಮಗೆ ರೇಟೆಡ್ ಕರೆಂಟ್ ಬರಬೇಕಾಗಿದ್ದಾಗ ಇನ್ನೂ ಜಾಸ್ತಿ ವೋಲ್ಟೇಜ್ ಅಪ್ಲೈ ಮಾಡೋದು ಏನಾಗುತ್ತೆ, ಕರೆಂಟ್ ವಿಲ್ ಎಕ್ಸೀಡ್ ಇಟ್ಸ್ ರೇಟೆಡ್ ಕೆಪಾಸಿಟಿ ಅಟ್ ದ ಸೆಕೆಂಡರಿ ಸೈಡ್. ಅದೂ ಸಮ್ ಟೈಮ್ಸ್ ಅಂತ ಇರುತ್ತೆ, ಎಷ್ಟು 1 ಪಟ್ಟ 2 ಪಟ್ಟ 3 ಪಟ್ಟ ತಗೊಳ್ಳೋ ಕೆಪಾಸಿಟಿ ಇದೆ ಈ ಟ್ರಾನ್ಸ್ಫಾರ್ಮರ್ಗೆ ಅಂತ. ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಕೊಡಬಾರದು, ಅದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಗೇನು ಗೊತ್ತಿರಬೇಕು ಅಂತಂದ್ರೆ, ನಾವು ಟೆಸ್ಟ್ ಕಂಡಕ್ಟ್ ಮಾಡೋದೇನಕ್ಕೆ, ಅದ್ರ ಕೆಪಾಸಿಟಿ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ, ಹಾಗೂ ನಮ್ಮ ರೇಟೆಡ್ ಕರೆಂಟ್ ಎಷ್ಟು ಲೋ ವೋಲ್ಟೇಜ್ಗೆ ರೀಚ್ ಆಗುತ್ತೆ ಅಂತ ತಿಳ್ಕೊಳೋದಕ್ಕೆ. ಇನ್ ಕೇಸ್ ಇಮ್ಯಾಜಿನ್ ವಿ ಆರ್ ಗಿವಿಂಗ್ ಎ ವೆರಿ ಹೈ ವೋಲ್ಟೇಜ್ ಅಂತ ಕರೆಂಟ್ ತಗೊಳುತ್ತೆ, ಇಲ್ಲ ಅನ್ನಲ್ಲ, ಕರೆಂಟ್ ತಗೊಳುತ್ತೆ, ಬಟ್ ಏನಾಗುತ್ತೆ, ಲಾಸಸ್ ಜಾಸ್ತಿ ಆಗುತ್ತೆ. ಲಾಸಸ್ ಅಂತ ಏನೇನು, ನಿಮ್ಮ ಪವರ್ ಕನ್ಸಂಪ್ಷನ್ ಫಾರ್ ಟೆಸ್ಟ್ ಏನಿದೆಲ್ಲ, ಟೆಸ್ಟೇ ಸಮ್ ಕಿಲೋ ವ್ಯಾಟ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣ ಟ್ರಾನ್ಸ್ಫಾರ್ಮರ್ ಅಲ್ಲಿ ಮಾಡ್ತಾ ಇದ್ರೆ ಅಂದಾಗೆ ಓಕೆ ಜಾನ್ತಾಯ ಅಂತೇಳಿ ಬಿಡ್ಬೋದು. ಈಗ ನೀವು ಇಮ್ಯಾಜಿನ್ 25 MVA ಟ್ರಾನ್ಸ್ಫಾರ್ಮರ್ ಮೇಲೆ ಮಾಡ್ತಾ ಇದ್ದೀರಾ, 50 MVA ಟ್ರಾನ್ಸ್ಫಾರ್ಮರ್ ಮೇಲೆ ಮಾಡ್ತಾ ಇದ್ದೀರಾ, 10 MVA ಟ್ರಾನ್ಸ್ಫಾರ್ಮರ್ ಮೇಲೆ ಮಾಡ್ತಾ ಇದ್ದೀರಾ, ಅಂಡ್ ಸಮ್ಟೈಮ್ಸ್ 110 MVA ಟ್ರಾನ್ಸ್ಫಾರ್ಮರ್ ಮೇಲೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಜಸ್ಟ್ 10% ಆಫ್ ಈ ಲೋಡ್ ಅಂತ ಅಂದ್ರೂ 2.5, ರಫ್ ಆಗಿ ಹೇಳ್ತಾ ಇದ್ದೀನಿ ನಾನು, ಮೆಗಾವ್ಯಾಟ್. ಓಕೆ, 2.5, 5 ಮೆಗಾವ್ಯಾಟ್, 10 ಮೆಗಾವ್ಯಾಟ್ ವಿತ್ ಯೂನಿಟಿ ಪವರ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, 11 ಮೆಗಾವ್ಯಾಟ್. ನೋಡಿದ್ರ, ಜಸ್ಟ್ ನೀವು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಒಂದು 10% ಆಫ್ ಪವರ್ ಲಾಸ್ ಆದ್ರೇನೆ ಇಷ್ಟು ಮೆಗಾವ್ಯಾಟ್ ಆಫ್ ಎನರ್ಜಿ ತಿಂದುಬಿಡುತ್ತೆ. ಇಷ್ಟು ಮೆಗಾವ್ಯಾಟ್ ಎಕ್ಸಾಂಪಲ್ ನೀವು ತಗೊಳ್ಳಿ, ನಮ್ಮ KPSL ಅಲ್ಲಿ ಎಷ್ಟು ಪವರ್ ಜನರೇಟ್ ಮಾಡ್ತೀವಿ ನಾವು. ಓಕೆ, ಆಫ್ಕೋರ್ಸ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದಾವೆ, ಒಂದೊಂದು ಪ್ಲಾಂಟ್ ಅಲ್ಲಿ ಇಷ್ಟಿಷ್ಟು ಮೆಗಾವ್ಯಾಟ್ ಅಂತ ಜನರೇಟ್ ಮಾಡಿದೆ, ಬಟ್ ಮ್ಯಾಕ್ಸಿಮಮ್ ಎಷ್ಟು 500, 700, 1000 ಮೆಗಾವ್ಯಾಟ್ಸ್. ಇಮ್ಯಾಜಿನ್ ಈ ತರ 10 ಟ್ರಾನ್ಸ್ಫಾರ್ಮರ್ಸ್ ಇದಾವೆ ಲೈನಲ್ಲಿ ಅಂದ್ರೆ, ಓಕೆ, 10 ಟ್ರಾನ್ಸ್ಫಾರ್ಮರ್ 110 MVA ಒಂದು 10 ಟ್ರಾನ್ಸ್ಫಾರ್ಮರ್ಸ್ ಇದಾವೆ ಅಂತ ತಿಳ್ಕೊಳ್ಳಿ, ಎಷ್ಟಾಯ್ತು, 110 ಮೆಗಾವ್ಯಾಟ್ ಅಲ್ಲೇ ಗುಮಾಯಿಸ್ತು. ಸೊ ಹೀಗಿದ್ದಾಗ ಲಾಸಸ್ನ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ವೆರಿ ಲೋ ವೋಲ್ಟೇಜ್ಗೆ ಹೈ ಕರೆಂಟ್ ರೀಚ್ ಆಗುತ್ತೆ, ಅಷ್ಟು ಲೋ ವೋಲ್ಟೇಜ್ಗೆ, ಅದಕ್ಕೆ ಲೋ ವೋಲ್ಟೇಜ್ ಅಪ್ಲೈ ಮಾಡಿಬಿಟ್ಟು ಒಂದು ರೇಟೆಡ್ ಕರೆಂಟ್ ಎಷ್ಟಕ್ಕೆ ಅಚೀವ್ ಆಗುತ್ತೆ ಅನ್ನೋದು ನೋಡ್ತೀವಿ ಅಷ್ಟೇ. ಇದೇ ನಾವು ಮಾಡೋದು. ಅದಕ್ಕೆ ಟು ಅವಾಯ್ಡ್ ಕೋರ್ ಸ್ಯಾಚುರೇಷನ್ ನೋ, ಅಂಡ್ ಟು ಸರ್ಕ್ಯುಲೇಟ್ rated current without excessive power. Yes, this is what your right answer. To measure magnetizing current, ಇಲ್ಲ, measure magnetizing current ಗೆ ನೋಡ್ ಅಲ್ಲೇ ಗೊತ್ತಾಗುತ್ತೆ. To reduce copper loss, copper loss ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವು ಏನ್ ಮಾಡ್ತೀರಾ ಗೈಸ್, ಕಾಪರ್ ಲಾಸ್ ನ ರೆಡ್ಯೂಸ್ ಮಾಡ್ಬೇಕಂದ್ರೆ ವೈಂಡಿಂಗ್ ರೆಸಿಸ್ಟೆನ್ಸ್ ನ ಇಂಪ್ರೂವ್ ಮಾಡಬೇಕು, ಎಡಿ ಕರೆಂಟ್ ಲಾಸ್ ನ ಕಡಿಮೆ ಮಾಡಬೇಕು. ಎಡಿ ಕರೆಂಟ್ ಲಾಸ್ಗೆ ನಾವು ಕೋರ್ ಮೇಲೆ ಡಿಪೆಂಡ್ ಇದೀವಿ. ಕಾಪರ್ ಲಾಸ್ನ ಕಡಿಮೆ ಮಾಡಬೇಕಂದ್ರೆ ವೈಂಡಿಂಗ್ ಅಲ್ಲಿ ಬರೋಂತಹ ಲಾಸಸ್ನ ಕಡಿಮೆ ಮಾಡಬೇಕು. ಯಾಕೆ ಅಂತಂದ್ರೆ ಇದು I²R ಮೇಲೆ ಡಿಪೆಂಡೆಂಟ್ ಇದೆ, ಅದು ರೆಸಿಸ್ಟೆನ್ಸ್ ಮೇಲೆ. ಸೊ ಆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ವೈಂಡಿಂಗ್ ಇಂದ ಬರುತ್ತೆ. ಸೊ ನೀವು ವೈಂಡಿಂಗ್ ಇಂದ ರೆಸಿಸ್ಟೆನ್ಸ್ ಎಷ್ಟು ಬೆಟರ್ ಹಾಕ್ತೀರಾ ಅಷ್ಟು ನಿಮ್ಮ ಕಾಪರ್ ಲಾಸ್ ಕಡಿಮೆ ಆಗುತ್ತೆ. ಓಕೆ, ಸೊ ನೌ ಅಪ್ಲೈಯಿಂಗ್ ವೆರಿ ಲೋ ವೋಲ್ಟೇಜ್ ಅಪ್ಲೈಡ್ ಡ್ಯೂರಿಂಗ್ ಎ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಬಂದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಸೊ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್.
ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಎ 100 MVA 11 kV ಜನರೇಟರ್ ಇದೆ, ಹ್ಯಾಸ್ ಎ ಸಬ್ಟ್ರಾನ್ಸಿಯಂಟ್ ರಿಯಾಕ್ಟೆನ್ಸ್ ಆಫ್ 0.2 per unit. ಸಬ್ಟ್ರಾನ್ಸಿಯಂಟ್ ರಿಯಾಕ್ಟೆನ್ಸ್ ಕೊಟ್ಟಿದ್ದಾರೆ, ಏನು ಸಬ್ಟ್ರಾನ್ಸಿಯಂಟ್ ರಿಯಾಕ್ಟೆನ್ಸ್ ಎಕ್ಸ್ ಡಬಲ್ ಡ್ಯಾಶ್. ಓಕೆ, ನಿಮ್ಗೆ ಗೊತ್ತಿರಬೇಕು ಎಕ್ಸ್ ಡಬಲ್ ಡ್ಯಾಶ್ ನಾನು ಯಾವ್ದಕ್ಕೆ ಹಾಕಬೇಕು, ಎಕ್ಸ್ ಡ್ಯಾಶ್ ಯಾವ್ದಕ್ಕೆ ಹಾಕಬೇಕು, ಬರೀ ಎಕ್ಸ್ ಯಾವ್ದಕ್ಕೆ ಹಾಕಬೇಕು ಅಂತ. ಓಕೆ, ಅಂಡ್ ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಸಿಮೆಂಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಫಾಲ್ಟ್. ನೋಡಿ ಯಾವ್ದು ಕೇಳ್ತಿದ್ದಾರೆ ಅವರು, ಇನಿಷಿಯಲ್ ಸಿಮೆಂಟ್ರಿಕಲ್ ಕೇಳ್ತಿದ್ದಾನೆ, ಸಿಮೆಂಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್. ಸಿಮೆಂಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಎಂದೇನು, ವೆನ್ ಆಲ್ ದ 3 phases ಆರ್ ಶಾರ್ಟೆಡ್. ಓಕೆ, ಸಿಮೆಂಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನಿಮಗೆ ಪತ್ತೆ ಹಚ್ಚಬೇಕು ಅಂತಂದ್ರೆ ಅವ್ರು ಕೊಟ್ಟಿರುವಂತಹ ಗಿವನ್ ಡಾಟಾ ಏನಿದೆ ಅದನ್ನು ಬರ್ಕೊಳ್ಳಿ. ಫಸ್ಟ್ MVA ಕೊಟ್ಟಿದ್ದಾರೆ, ಅಂದ್ರೆ ಪವರ್ ರೇಟಿಂಗ್, ಪವರ್ ಆಫ್ ದ ಟ್ರಾನ್ಸ್ಫಾರ್ಮರ್ ಎಷ್ಟು 100 MVA. ಸಬ್ ಟ್ರಾನ್ಸಿಯಂಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ 0.2 per unit. ಅಂಡ್ ವೋಲ್ಟೇಜ್ ಲೆವೆಲ್ ಎಷ್ಟಿದೆ, ವೋಲ್ಟೇಜ್ ಅದು ಯಾವುದು ಲೈನ್ ಟು ಲೈನ್ ವೋಲ್ಟೇಜ್ ಗೈಸ್ ನೆನ್ಪಿಟ್ಕೊಳ್ಳಿ, 3 phase ಲೈನ್ ಟು ಲೈನ್ ವೋಲ್ಟೇಜ್. ನಿಮಗೆ ಶಾರ್ಟ್ ಸರ್ಕ್ಯೂಟ್ ಸಿಮೆಂಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಬರಬೇಕು ಅಂತಂದ್ರೆ ಓಕೆ, ಸೊ ಗೈಸ್ ನೀವು ಈಗ ಸಿಮೆಂಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಪತ್ತೆ ಹಚ್ಚಬೇಕು ಅಂತಂದ್ರೆ ನಿಮ್ಗೇನು ಗೊತ್ತಿರಬೇಕು, ಫಸ್ಟ್ ಒಂದು ಬೇಸ್ ಕರೆಂಟ್ ಗೊತ್ತಿರಬೇಕು. ಏನು ಬೇಸ್ ಕರೆಂಟ್, ಬೇಸ್ ಕರೆಂಟ್ ಬೈ ನಿಮ್ಮ ಸಬ್ಟ್ರಾನ್ಸಿಯಂಟ್ ರಿಯಾಕ್ಟೆನ್ಸ್ ಏನು ಕೊಟ್ಟಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುತ್ತೆ. ಬೇಸ್ ಕರೆಂಟ್ ಹೇಗೆ ಕಂಡುಹಿಡ್ತೀರಾ, ಒಂದು ಬೇಸ್ ಕರೆಂಟ್ ಅಂತಂದ್ರೆ ನಥಿಂಗ್ ಬಟ್ ನಿಮ್ಮ ಟ್ರಾನ್ಸ್ಫಾರ್ಮರಿನಲ್ಲಿ ಎಷ್ಟು ಕರೆಂಟು ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಟ್ರಾನ್ಸ್ಫಾರ್ಮರ್ ಕರೆಂಟ್ ಬಂದ್ಬಿಟ್ಟು ಹೇಗೆ ಫೈಂಡ್ ಔಟ್ ಮಾಡ್ತೀರಾ, ಒಂದು ಪವರ್ ಡಿವೈಡೆಡ್ ಬೈ √3 times ಆಫ್ ವೋಲ್ಟೇಜ್ ಲೆವೆಲ್. ಅಂಡ್ ಆಫ್ ಕೋರ್ಸ್ ಕಾಸ್ ಫೈ ಇವಾಗ ಯೂನಿಟಿ ಅಂತ ತೊಗೊಳ್ಳಿ, ಬಿಕಾಸ್ ವಿತ್ ಯೂನಿಟಿನೇ ನೀವು ಕನ್ಸಿಡರ್ ಮಾಡಬೇಕು. ಸೊ ಆ ಕೇಸಲ್ಲಿ ಏನು ಮಾಡ್ತೀರಾ, ಬೇಸ್ ಪವರ್ ಬಂದ್ಬಿಟ್ಟು ಎಷ್ಟಿದೆ 100 MVA ಡಿವೈಡೆಡ್ ಬೈ √3 times ಆಫ್ 11 kV ಡಿವೈಡೆಡ್ ಬೈ ಎಷ್ಟು 0.2 PU ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಬರೋದು 31.5 kA. ಸರ್ ಆಗಿದ್ದಾಗ ನಾನು ಈ ವ್ಯಾಲ್ಯೂನ ಏನಕ್ಕಾಗಿ ಯೂಸ್ ಮಾಡ್ಬೋದು, ಎಸ್ ವೆರಿ ಗುಡ್ ಕ್ವಶನ್. ಈ ಶಾರ್ಟ್ ಸರ್ಕ್ಯೂಟ್ ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ಹೇಗೆ ಮಾಡಬೇಕು, ಏನಕ್ಕಾಗಿ ಮಾಡ್ತೀವಿ ನಾವು ಶಾರ್ಟ್ ಸರ್ಕ್ಯೂಟ್ ಕ್ಯಾಲ್ಕುಲೇಷನ್. ಶಾರ್ಟ್ ಸರ್ಕ್ಯೂಟ್ ಕ್ಯಾಲ್ಕುಲೇಷನ್ ಮಾಡೋದೇ ನಮ್ಮ ಡಿವೈಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಡಿವೈಸ್ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಯಾವುದು ಹಾಕಿರ್ತೀವಿ ನಾವು, ನೆನಪಿಟ್ಕೊಳ್ಳಿ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡೋದು ನಮ್ಮ ಬ್ರೇಕರಿನ ಡಿಸೈನ್ ಮಾಡೋದಕ್ಕೆ, ಬ್ರೇಕರ್ ಸೈಜ್ನ ಡಿಸೈನ್ ಮಾಡೋದಕ್ಕೆ ನಾವು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡ್ತೀವಿ. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 31.5 kA. ಸೊ ನೆಕ್ಸ್ಟ್ ಕ್ವಶನ್, why is the short circuit test on a transformer performed on the high voltage side? Guys, ಇದು ಕ್ವಶನ್ ಅಲ್ಲೇ ಗಡಬಡಿದೆ. Why is the short circuit test on a transformer performed on the HV side ಅಂತಿದ್ದಾರೆ. HV side ಫಸ್ಟ್ ಆಫ್ ಆಲ್ ನಾವು ಕಂಡಕ್ಟ್ ಮಾಡೋದು ಓಪನ್ ಸರ್ಕ್ಯೂಟ್ ಟೆಸ್ಟ್, ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅಲ್ಲ. ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಯಾವಾಗಲೂ ನಾವು ಕಂಡಕ್ಟ್ ಮಾಡೋದು ಯಾವ ಕಡೆ, LV ಕಡೆ, ನೆನ್ಪಿಟ್ಕೊಳ್ಳಿ. ಸೊ LV ಕಡೆ ಕಂಡಕ್ಟ್ ಮಾಡ್ತೀವಿ, ಯಾಕೆ ಅಂತಂದ್ರೆ ಟು ರಿಡ್ಯೂಸ್ ಇನ್ಸುಲೇಷನ್ ಸ್ಟ್ರೆಸ್ ಇಲ್ಲ, ಅಂಡ್ ಟು ಮಿನಿಮೈಸ್ ಅಪ್ಲೈಡ್ ವೋಲ್ಟೇಜ್ ಫಾರ್ ಎ ರೇಟೆಡ್ ಕರೆಂಟ್. ಕರೆಕ್ಟ್. ಲೋ ವೋಲ್ಟೇಜ್ ಸೈಡ್ ಅಂತಂದ್ರೆ ಲೋ ವೋಲ್ಟೇಜ್ ಕೊಡಬೇಕಾಗುತ್ತೆ. ಹೈ ವೋಲ್ಟೇಜ್ ಕಡೆ ಅಂತಂದ್ರೆ 33 kV 40 kV ಎಲ್ಲಿಂದ ತೊಗೊಂಬರ್ತೀರಾ, ಕಂಡಕ್ಟ್ ಮಾಡೋದು ಟೆಸ್ಟ್ ಕಂಡಕ್ಟ್ ಮಾಡೋದೇ ಕಷ್ಟ. ಸೊ ಹಾಗಾಗಿನೇ ಏನಾಗುತ್ತೆ, LV ಸೈಡು ನಾವೇನು ಮಾಡ್ತೀವಿ, ಕಡಿಮೆ ವೋಲ್ಟೇಜ್ ಕೊಟ್ಟುಬಿಟ್ಟು ರೇಟೆಡ್ ಕರೆಂಟ್ನ ತೊಗೊಂಬರಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ಟು ಮೆಷರ್ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಲ್ಲ, ಟು ವೈಡ್ ಕೋರ್ ಸ್ಯಾಚುರೇಷನ್ ಅಲ್ಲ. ಸೇಮ್ ಆಪ್ಷನ್ಸ್ ರಿಪೀಟ್ ಆಗಿದೆ, ನಿಮ್ಮ ಹೆಲ್ಪ್ಫುಲ್ ಇರಲಿ. ನೆಕ್ಸ್ಟ್ ಕ್ವಶನ್ ನೋಡಿ, for a transformer short circuit test, if frequency is half, what happens to the short circuit current? Very interesting question. ಫ್ರೀಕ್ವೆನ್ಸಿ ಅರ್ಧ ಆದರೆ ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ಗೆ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಹಾಗಿದ್ದಾಗ ಫ್ರೀಕ್ವೆನ್ಸಿಗೂ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ಗೂ ರಿಲೇಷನ್ ಇದೆನಾ? ಎಸ್, ರಿಲೇಷನ್ ಇದೆ. ಹೇಗೆ ಅಂತಂದರೆ ಇಂಪಿಡೆನ್ಸ್ ಅನ್ನೋದು ನಿಮಗೇನು ಬರುತ್ತೆ, resistance square root of r square plus x square, right? xl minus xc or xc minus xl whole square ಇದು.
ಸೊ ರೆಸಿಸ್ಟೆನ್ಸ್ ಆ್ಯಂಡ್ ರಿಯಾಕ್ಟೆನ್ಸ್ ಎರಡು ಬರುತ್ತೆ. ಸೊ ಇವಾಗ ರಿಯಾಕ್ಟೆನ್ಸ್ ಅನ್ನೋದು ನಿಮಗೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. 2πfl ಆಲ್ಮೋಸ್ಟ್ ನಾವು ಯೂಸ್ ಮಾಡೋದು ಇಂಡಕ್ಟಿವ್ ಲೋಡ್, ಕೆಪಾಸಿಟಿವ್ ಲೋಡ್ ಏನೆಲ್ಲ. ಸೊ ಹಾಗಾಗಿ ಇಂಡಕ್ಟಿವ್ ರಿಯಾಕ್ಟೆನ್ಸೇ ತಗೊಳ್ಳಿ, ಮ್ಯಾಕ್ಸಿಮಮ್ ಇರುತ್ತಂತ. ಸೊ ಈ ಕೇಸಲ್ಲಿ ನೀವು ನೋಡೋದಾದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ನಮಗೆ ಅರ್ಧ ಆಯಿತು ಅಂತ ಅಂದರೆ ಏನಾಗುತ್ತೆ? ಸೊ ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನೋದು ನಥಿಂಗ್ ಬಟ್ ನಿಮ್ಮ ಇಂಪಿಡೆನ್ಸ್ ಎಷ್ಟು ಸ್ಟ್ರಾಂಗ್ ಇಟ್ಕೋತೀರಾ ಅಷ್ಟು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ಕೆಪಾಸಿಟಿ ಇರುತ್ತೆ. ಸೊ ಇವಾಗ ನಿಮ್ಮ ಇಂಪಿಡೆನ್ಸು ಫ್ರೀಕ್ವೆನ್ಸಿ ಅರ್ಧ ಆಯಿತು ಅಂತಂದರೆ, ಓಕೆ, ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಬಂದ್ಬಿಟ್ಟು F1 ಅಲ್ಲಿ 1 ಇತ್ತಂತ ತಿಳ್ಕೊಳ್ಳಿ. ಈಗ F2 ಕೇಸಲ್ಲಿ ಅರ್ಧ ಆಗೋಯ್ತು ಅಂತಂದರೆ ನಿಮ್ಮ ಇಂಪಿಡೆನ್ಸ್ ಫಸ್ಟ್ ಕೇಸಲ್ಲಿ XL ಅಂತಂದರೆ 1 ಅಂತ ತಿಳ್ಕೊಳ್ಳಿ. ಈಗ XL ಬಂದ್ಬಿಟ್ಟು ಅರ್ಧ ಆಗೋಗುತ್ತೆ ಅಂದರೆ 0.5. ಅಂದರೆ ನಿಮ್ಮ ಟೋಟಲ್ ಇಂಪಿಡೆನ್ಸ್ ಏನಾಯಿತು? ಕಡಿಮೆ ಆಗೋಯ್ತು. ಟೋಟಲ್ ಇಂಪಿಡೆನ್ಸ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಅಂತಂದಾಗ 0.025 ಬರುತ್ತೆ. 5 5 25 ಅಲ್ವಾ? ಸೊ 2.5 ಆ ಥರ ಬರುತ್ತೆ. ಸೊ ನಿಮ್ಮ ಇಂಪಿಡೆನ್ಸು ಸಹ ಏನಾಗುತ್ತೆ? ನಿಮ್ಮ ಇಂಪಿಡೆನ್ಸು ಸಹ 0.5 ಇದ್ದಲ್ಲಿ ನಿಮ್ಮ ಇಂಪಿಡೆನ್ಸ್ ಬಂದ್ಬಿಟ್ಟು X² ಅಂತ ತೊಗೊಂಡ್ರೆ 0.25 ಬರುತ್ತೆ. ಆಲ್ಮೋಸ್ಟ್ ನಿಮ್ಮ ಇಂಪಿಡೆನ್ಸು ಸಹ ಕಡಿಮೆ ಆಗುತ್ತೆ. ಟೋಟಲ್ ಇಂಪಿಡೆನ್ಸ್ ಏನಾಗುತ್ತೆ? ವೆನ್ ಫ್ರೀಕ್ವೆನ್ಸಿ ರೆಡ್ಯೂಸಸ್, your impedance also reduces. That means your short circuit capacity is also reducing. ಇದು ವೆರಿ ಇಂಪಾರ್ಟೆಂಟ್. ಸೊ ಅಂತಂದ್ರೆ ಏನು? ಯುವರ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಲ್ಸೋ ಡಿಕ್ರೀಸಸ್. ಸೊ ಹಾಗಾಗಿ ನೀವು ಇಂಪಿಡೆನ್ಸ್ ಮೇಲೆ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದರೂ ಕೋರ್ಸ್ ಬೇಕಿತ್ತು ಅಂತಂದರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫಾರ್ EEE EC ಮೆಕ್ಯಾನಿಕಲ್ ಫಾರ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಫಾರ್ AE ಆಸ್ ವೆಲ್ ಆಸ್ ಫಾರ್ JE. JE ಆ್ಯಂಡ್ EAT 3 ಕ್ಲಾಸಸ್ಸು ಸಹ ನಮ್ಮಲ್ಲಿ ಇದೆ. ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ಹೇಳಿರೋಂಥ ಮಾಹಿತಿ ನಿಮಗೆ ಲೈಕ್ ಆಗಿದೆ, ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್. ಟೇಕ್ ಕೇರ್.